ಎದಕ್ಕೆ ಸ್ವಾಗತ ಮಾಡಿದ್ರು ಎಸ್ ಐ ಟಿಗೆ ಇವರು? ರೀಸನ್ ಏನು? ಎಸ್ ಐ ಟಿಗೆ ಯಾಕೆ ಸ್ವಾಗತ ಮಾಡಿದ್ರು? ರೀಸನ್ ಏನು? ಅದು ಸ್ಪಷ್ಟೀಕರಣ ಕೊಡಬೇಕು. ಒಂದು ಯಾವುದೇ ಒಬ್ಬ ಮನುಷ್ಯ ರಾತ್ರಿ ಬಂದು ಈ ರೀತಿ ನಾನು ಇದೀನಿ, ನಾನು ವಿಟ್ನೆಸ್ ಮಾಡಿದ್ದೀನಿ ಅಂತ ತಕ್ಷಣ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು ಹೋಗಿ ಕೋರ್ಟಿಗೆ ಹೋಯ್ತು. ಕೋರ್ಟ್ಲಿಂದ ಡೈರೆಕ್ಷನ್ ಬಂದ್ಮೇಲೆ ಸರ್ಕಾರ ಎಸ್ ಐ ಟಿ ಹಾಕಿದೆ. ಅವತ್ತು ಯಾಕೆ ವಿರೋಧ ಮಾಡಲಿಲ್ಲ ಎಸ್ ಐ ಟಿ ಬೇಡ ಅಂತ? ಬಿಜೆಪಿಯವರು ಅವತ್ತೇ ಎಸ್ ಐ ಟಿ ಬೇಡ, ಇದು ಸರಿಯಲ್ಲ ಅಂತ ಹೋರಾಟ ಮಾಡ್ಬೋದಾಗಿತ್ತಲ್ಲ. ಎಲ್ಲ ಸ್ವಾಗತ ಮಾಡಿದ್ರು. ಯಾವಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಅವನೇನು ಹೇಳಿದ್ದ ಅದ್ರ ಪ್ರಕಾರ ಆಗಲಿಲ್ಲ, ಅದಕ್ಕೆ ಇದನ್ನ ಶಿಫ್ಟ್ ಮಾಡ್ಬಿಟ್ಟು ಈಗ ಅವರೇ ಪಾಪ ಧರ್ಮಸ್ಥಳದ ಪರವಾಗಿರ್ತಕ್ಕಂಥವ್ರು ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಹಂಗೇನಿಲ್ಲ. ಸರ್ಕಾರ ಕಾನೂನು ಪ್ರಕಾರವಾಗಿ ಯಾವುದೇ ಗೌರ್ಮೆಂಟ್ ಇದ್ದಾಗ ಈ ತರ ಸಂದರ್ಭ ಬಂದಾಗ ವಿ ಆರ್ ಗಾನ್ ಬೈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಲಾ ಇಸ್ ಗೋಯಿಂಗ್ ಟು ಟೇಕ್ ಅನ್ ಆಕ್ಷನ್ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ಇವ್ರಿಗೆ ಮತ್ತೆ ಏನು ಬೇರೆ ಕೆಲಸ ಇಲ್ಲ ಈಗ. ರಾಜಕೀಯವಾಗಿ ಏನು ಮಾಡ್ಬೇಕು, ಮತ್ತೆ ಏನ್ ಮಾಡ್ಬೇಕು? ರಾಜಕೀಯವಾಗಿ ಯಾವ್ದು ಇಶ್ಯೂ ಬೇಕಲ್ಲ, ಇಂಥದ್ದು ಇಶ್ಯೂ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡೋದು. ಇದಕ್ಕಿಂತ ನಾವು ಜಾಸ್ತಿ ಏನು ಹೇಳಕ್ಕಾಗೋದಿಲ್ಲ. ಸರ್, ಇದೇ ಕೇಸ್ನಲ್ಲಿ ಈಗ ಡಿ ಕೆ ಶಿವಕುಮಾರ್ ಸದನದಲ್ಲಿ ಷಡ್ಯಂತ್ರ ಅಂತ ಹೇಳಿದ್ರು. ಅಂದ್ರೆ ಎಲ್ಲವೂ ಕೂಡ ಗೊತ್ತಿದ್ದು ಮಾಹಿತಿ ಇದ್ದು ಕೂಡ ಬಚ್ಚಿಟ್ರು, ಎಲ್ಲವೂ ಕೂಡ ಗೊತ್ತಿದ್ದು ಕೂಡ ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತಿದ್ರು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಜೊತೆಗೆ ಇದ್ರ ಹಿಂದಿನ ಉದ್ದೇಶ ಏನಿತ್ತು ಆಗಿದೆ, ಎಲ್ಲ ಗೊತ್ತಿದ್ದು ಕೂಡ ಈ ಷಡ್ಯಂತ್ರ ಅಂತ ಹೇಳ್ತಾ ಇದಾರೆ ಅಂದಾಗ ಸರ್ಕಾರ ಪಾಠ ಹಾಕಿದ್ದು ಯಾಕೆ ಸೈಲೆಂಟ್ ಆಗಿದ್ರು ಅಂತ? ಅಲ್ಲೇ ಷಡ್ಯಂತ್ರ ಅಂತ ಹೇಳಿರ್ತಕ್ಕಂಥದ್ದು ಕಾನ್ಸ್ಪಿರೆನ್ಸಿ ಅಂತ ಅರ್ಥ. ಸೊ ಏನು ಧರ್ಮಸ್ಥಳದ ಹೆಸರ ಮೇಲೆ ಈ ತರ ತಪ್ಪು ಅಭಿಪ್ರಾಯಗಳನ್ನ ಮೂಡಿಸ್ಲಿಕ್ಕೆ ಟ್ರೈ ಮಾಡಿದ್ರು, ಅದ್ರ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ನನ್ನ ಭಾವನೆಗಳು. ಐ ಮೇಟ್ ಬಿ ನಂದು ತಪ್ಪು ಕೂಡ ಇರ್ಬೋದು, ರೆಫರೆನ್ಸು ಆ ಉದ್ದೇಶದಿಂದ ಹೇಳಿದ್ದಾರೆ. ಬಟ್ ಈ ವಿಷಯ ಇರ್ತಕ್ಕಂಥದ್ದು ಎಸ್ ಐ ಟಿ ವೆಲ್ಕಮ್ ಮಾಡಿದ್ರೆ ಯಾಕೆ ಇವರು? ಏನ್ ರೀಸನ್? ಎಸ್ ಐ ಟಿ ಯಾಕೆ ವೆಲ್ಕಮ್ ಮಾಡಿದ್ರು ಬಿಜೆಪಿ ಅವ್ರು? ಏನ್ ರೀಸನ್ ಏನು? ನಾವು ಬಹಳ ಓಪನ್ ಹಾರ್ಟ್ಲಿಂದ ನಾವು ಎಸ್ ಐ ಟಿನ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ಮಾಡಿದ್ರು? ರೀಸನ್ ಏನು? ಯಾವಾಗ ಇಲ್ಲಿ ಅವ್ನು ಹೇಳಿರ್ತಕ್ಕಂಥ ಬಾಡಿಗಳು ಸಿಗ್ಲಿಲ್ಲ, ಅವಾಗ ಯೂಟರ್ನ್ ಮಾಡ್ಕೊಂಡು ಇದು ಧರ್ಮಸ್ಥಳದ ಪರ. ಇದು ಧರ್ಮಸ್ಥಳ ಅಂತಕ್ಕಂಥದ್ದಲ್ಲ, ಒಂದು ಕಾನೂನಿನ ಚೌಕಟ್ಟುಗಳು ಈ ರೀತಿ ಬಂದು ರಾತ್ರಿ ಯಾರೋ ಒಬ್ರು ಹೇಳಿದಾಗ ಎಲ್ಲ ಮಾಧ್ಯಮಗಳೆಲ್ಲ ತೋರಿಸಿದ್ರು. ಇಡೀ ದೇಶದಲ್ಲಿ, ಇಡೀ ಪ್ರಪಂಚಕ್ಕೆ ಹೋಯ್ತು ಮಾಧ್ಯಮ. ವಾಟ್ ವಾಸ್ ಎಫೆಕ್ಟ್? ಇಟ್ ಹ್ಯಾಸ್ ಗಾನ್ ಟು ಡಿಫರೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್ ವರೆಗೆ ಹೋಗಿರ್ತಕ್ಕಂಥ ಎಫೆಕ್ಟ್ ಆಯ್ತು. ಸೊ ಕೋರ್ಟ್ ಕೂಡ ಅದೇ ಪ್ರಕಾರವಾಗಿ ಡೈರೆಕ್ಷನ್ ಕೊಡ್ತು. ಅದ್ರ ಮೇಲೆ ಇವತ್ತು ಎಸ್ ಐ ಟಿ ಆಗಿದೆ. ಎಸ್ ಐ ಟಿ ಆದ ನಂತರ ಇವರು ಅವರಿಗೆಲ್ಲ ವೆಲ್ಕಮ್ ಮಾಡ್ಬಿಟ್ರು. ಎಸ್ ಐ ಟಿ ಯಾವಾಗ ಅದು ಪ್ರಾಬ್ಲಮ್ ಏನು ಸಿಗ್ತಾ ಇಲ್ಲ, ಅದು ಪೊಲಿಟಿಕಲ್ ಮೈಲೇಜ್ ತೊಗೊಳಕ್ ಹೋಗ್ತಾರೆ. ಇದೇನು ಹೊಸದಲ್ಲ, ಬಿಜೆಪಿ ಇದು ಯಾವಾಗಲೂ ಇದೇನು ಹೊಸದಲ್ಲ, ಮೊದಲಿಂದ ಇದೇನು ಸರ್ಕಾರಕ್ಕೆ ಏನಾದ್ರು ಡ್ಯಾಮೇಜ್ ಆಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಧರ್ಮದ ಸೂಕ್ಷ್ಮ ವಿಚಾರ ಇದು. ಎಲ್ಲಾ ಜಿಲ್ಲೆ, ಎಲ್ಲಾ ಗ್ರಾಮದಲ್ಲೂ ಧರ್ಮಸ್ಥಳದ ಭಕ್ತರಿದ್ದಾರೆ. ಅವ್ರು ಯೋಚನೆ ಮಾಡೋದು ಧಾಟಿ ಬೇರೆ ಇರುತ್ತೆ. ಸೊ ಈ ವಿಚಾರದಲ್ಲಿ ಸರ್ಕಾರ ತಪ್ಪು ನಡೆ ಅಲ್ಲದೆ ಇರ್ಬೋದು, ಬಟ್ ಡ್ಯಾಮೇಜ್ ಅಲ್ಲ. ನಾವು ಮುಂದೆ ಕ್ಲಾರಿಫಿಕೇಶನ್ ಮುಟ್ಸ್ಲಿಕ್ಕೆ ನಾವು ಕೂಡ ಸರ್ಕಾರ ಸಂಪೂರ್ಣವಾಗಿ ಮಾಡುತ್ತೆ. ಬಟ್ ಇವ್ರು ಅದನ್ನೇ ತಗೊಂಡು ಹೋಗೋದಲ್ಲ. ಈಗ 10 ವರ್ಷ 11 ವರ್ಷದಿಂದ ಈ ದೇಶದಲ್ಲಿ ಬರೀ ಇದೇ ಇರೋದಲ್ಲ. ಇವತ್ತು ಸುಮ್ಮನೆ ಉದಾಹರಣೆಗೆ ಬಿಹಾರ್ ಚುನಾವಣೆ ಎದ್ರ ಮೇಲೆ ನಡೆಸ್ತಾ ಇದೆ ಇವತ್ತು? ಸಿಂಧೂರು ಖೂನ್ ಕಾ ಬದಲ ಪಾನಿ ಕಾ ಬದಲ ಖೂನು ಇದೇ ಎಲ್ಲ ಇರೋದು. ಎಲ್ಲಿ ಡೆವಲಪ್ಮೆಂಟ್ ಏನು ಮಾತಾಡಂಗಿಲ್ಲಲ್ಲ. ಇಂಜಿನಿಯರಿಂಗ್ ಎಷ್ಟಾಯ್ತು, ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿವಿ, ಅವೆಲ್ಲ ಏನಿಲ್ಲ. ಖೂನ್ ಕಾ ಬದಲ ಸಿಂಧೂರು ಕಾ ಬದಲ ಖೂನು ಇದೇ ಅಲ್ಲ ಡೈಲಾಗ್ಗಳು ಇರೋದು. ಹೊಸದೇನೋ ಇದೆಯಾ? ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಬ್ರಿಡ್ಜ್ ಮಾತಾಡಿದ್ರೆ ಅವ್ರು ಓಟ್ ಹೋಗ್ಬಿಡ್ತವೆ. ಬ್ರಿಡ್ಜ್ ಏನು ಮಾತಾಡಂಗಿಲ್ಲ. ಎಲ್ಲ ಸ್ಯಾಟಲೈಟ್ಲಿಂದ ಬರ್ತದೆ. ಮೊದಲೇ ದ್ರೋಣ ಹೋಗಿ ಚೆಕ್ ಮಾಡ್ಕೊಂಡು ಬರ್ತದೆ. ಇವ್ರು ಹೋಗಿನ ಮುಂಚೆ ದ್ರೋಣ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ಬಿಡ್ತದೆ. ಈ ತರ ಎಲ್ಲ ಭಾಷಣಗಳಿದಾವೆ. ಅದ್ರ ಬಗ್ಗೆ ಚರ್ಚೆ ಇಲ್ಲಲ್ಲ ಇವತ್ತು ಚರ್ಚೆ ಇರ್ತಕ್ಕಂಥದ್ದು ಒಬ್ಬ ಮನುಷ್ಯನ ದೇವ್ರು ಮಾಡಬೇಕು. ಒನ್ಲಿ ಒನ್ ಮ್ಯಾನ್ ಇಸ್ ಅ ಡಮಿ ಗಾಡ್ ಇನ್ ದಿಸ್ ಕಂಟ್ರಿ ವೇರ್ ಎವ್ರಿಬಡಿ ಹ್ಯಾಸ್ ಟು ಓನ್ಲಿ ಪ್ರೈಸ್ ಹಿಮ್. ಅದ್ರ ಮೇಲೆ ಓಟ್ ಕೇಳ್ಬೇಕು. ಅದ್ಬಿಟ್ರೆ ಇನ್ನೇನಿದೆ? ಬೇರೆ ಉದ್ದೇಶ ಏನಿದೆ? ಯಾವ್ದನ ಒಂದನ ಇಶ್ಯೂಸ್ ಮೇಲೆ ಯಾವ್ದನ ಒಂದು ನಾವು ಕೆಲಸ ಮಾಡಿದೆಲ್ಲ ಸಾಧ್ಯ ಇದೆಯಾ? ಈಗ ಇವ್ರು ಹೇಳಿರ್ತಕ್ಕಂಥದ್ರಲ್ಲಿ 10 ವರ್ಷ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಿಹಾರ್ ಚುನಾವಣೆ ನಡೆಸ್ತಾ ಇದ್ದಾರೆ. ಇವ್ರು ಹೇಳಿದ್ದು 1.5 ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿದ್ದು. ಅಂತರ ಆಕ್ಷನ್ಗೆ ಹೋಗಿದ್ರು. 40,000 ಕೋಟಿ, 50,000 ಕೋಟಿ, 60,000 ಕೋಟಿ, 70,000 ಕೋಟಿ, 80, 120, 150 ಡಿಕ್ಲೇರ್ ಮಾಡಿದ್ರು. 1,50,000 ಕೋಟಿ ನೀವೇ ಕೊಟ್ಟು ಇವತ್ತು ಬಿಹಾರ್ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನೀವು ಮನ್ಯಾಗ ಕೂತ್ಕೊಂಡು ಓಟ್ ಕೇಳ್ಬೇಕು. ಅಲ್ಯಾಕೆ ಹೋಗ್ಬೇಕು? ನೀವು ಕೆಲಸ ಮಾಡಿದ್ರೆ ಮೋದಿ ಸಾಹೇಬ್ರೆ ಅಲ್ಯಾಕೆ ಹೋಗ್ಬೇಕು? ನೀವು ಒಬ್ಬರೇ ನಾ ಪ್ರಚಾರಕ್ಕೆ ಇರೋದು ಯಾರಲ್ಲ ಈ ದೇಶದಲ್ಲಿ? ಬಿಜೆಪಿ ಪಾರ್ಟಿಯಲ್ಲಿ ಇವ್ರು ಬಿಟ್ರೆ ಯಾರಲ್ಲ. ಎಲ್ಲಾ ಯಾವುದೇ ಎಲೆಕ್ಷನ್ಗಳು ಇವರೇ ಪ್ರಚಾರಕ್ಕೆ ಹೋಗ್ಬೇಕಂದ್ರೆ ಏನ್ ಅರ್ಥ? ಏನಿದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡವಾ? ಅಂದ್ರೆ ಪ್ರಧಾನಮಂತ್ರಿ ಬೇರೆ ಏನ್ ಕೆಲಸನೇ ಇಲ್ವಾ? ಸ್ಟೇಟ್ ಎಲೆಕ್ಷನ್ಗಳಿಗೆ 3 ಟೈಮ್ 40 ಟೈಮ್ ಹೋಗಿ ಇವ್ರು ಪ್ರಚಾರ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಚರ್ಚೆನೇ ಬೇಡ? ಯಾವ ಎಲೆಕ್ಷನ್ಗೆ ಯಾವ್ದು ಬಿಜೆಪಿ ಸ್ಪೋಕ್ಸ್ ಪರ್ಸನ್, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಯಾವ್ದು ಬಿಜೆಪಿ ಪ್ರಮುಖ ನಾಯಕರು ಹೋಗೋದಿಲ್ಲ ಭಾಷಣಕ್ಕೆ. ಇವರಷ್ಟೇ ಹೋಗ್ಬೇಕಾ? ಕೇರಳಕ್ಕೆ ಹೋದ್ರು ಇವರೇ, ತಮಿಳ್ನಾಡಿಗೆ ಹೋದ್ರು ಇವರೇ, ಜಮ್ಮು ಕಾಶ್ಮೀರದಿಂದ ಇವರೇ ಮಜಾ ಮಾಡ್ತಿದ್ದಾರೆ. ಮಾಡಿ ಇನ್ನೇನೈತೆ? ಎಲೆಕ್ಷನ್ ಬಿಟ್ರೆ ಇನ್ನೇನೈತೆ? ಕೇಂದ್ರ ಸರ್ಕಾರ ವಿಚಾರಗಳು ಎಲೆಕ್ಷನ್ ಮಾಡೋದ್ ಬಿಟ್ರೆ, ಆ ಮೆಷಿನರಿ ಯೂಸ್ ಮಾಡೋದ್ ಬಿಟ್ರೆ ಬೇರೆ ಏನಿದೆ ದೇಶದಲ್ಲಿ? ನಾವು ನೋಡ್ತಾ ಇದೀವಿ 11 ವರ್ಷದಿಂದ, ಇವತ್ತು ನೋಡ್ತಾ ಇದೀವಿ.
ಅಲ್ಲ ಈಗ ಅದೇ ಹೇಳ್ತು ಬಾನು ಮುಸ್ತಾಕ್ ಇಶ್ಯೂ ಬಗ್ಗೆ ಮಾತನಾಡೋಕಲಿಗೆ ನಮ್ಮ ಪ್ರೆಸಿಡೆಂಟ್ ಬಗ್ಗೆ ಮಾತಾಡೋಣ. ಯಾರು ನಮ್ಮ ದ್ರೌಪದಿ ಮುರ್ಮುನ ಇವ್ರು ಪಾರ್ಲಿಮೆಂಟ್ ನಲ್ಲೇ ಕರ್ಕೊಂಡು ಹೋಗ್ಲಿಲ್ಲ, ಅದ್ರ ಬಗ್ಗೆ ಏನ್ ಮಾತಾಡ್ತಾರೆ? ದ್ರೌಪದಿ ಮುರ್ಮುನವ್ರನ್ನ ಪಾರ್ಲಿಮೆಂಟ್ ನಲ್ಲೇ ಕರ್ಕೊಂಡು ಹೋಗಿಲ್ಲ, ಇದ್ರ ಬಗ್ಗೆ ಏನ್ ಚರ್ಚೆ ಮಾಡ್ತಾರೆ? ಇದನ್ನ ಯಾಕೆ ಕೇಳಲ್ಲ ನೀವು ಬಿಜೆಪಿಗೆ? ನೀವು ಬಿಜೆಪಿಗೆ ಹೋಗಿ ಕೇಳಿ, ಆಯ್ತು ಸರ್ ಇದಾಯ್ತು ಭಾನುಮತಿ ವಿಷಯ ಒಂದ್ ಸೈಡಿಗೆ ಇಡ್ರಿ, ನೀವ್ಯಾಕೆ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗ್ಲಿಲ್ಲ ದ್ರೌಪದಿ ಮುರ್ಮುನವ್ರಿಗೆ? ನೀವ್ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಯಾಕೆ ಆಯಮ್ಮ ಎಸ್ ಟಿ ಇದೆ ಅಂತಾಳ ಅಥವಾ ವಿಡೋ ಇದೆ ಅಂತಾಳ? ಏನ್ ವಿಚಾರ ಏನು? ಐದರ್ ಶೀಸ್ ಎಸ್ ಟಿ ಬಿಲಾಂಗ್ಸ್ ಟು ಎಸ್ ಟಿ ಕಮ್ಯುನಿಟಿ ಆರ್ ಜಸ್ಟ್ ಬಿಕಾಸ್ ಶೀಸ್ ವಿಡೋ, ಏನ್ ರೀಸನ್ ಏನು? ಯಾಕೆ ಕರ್ಕೊಂಡು ಹೋಗಿಲ್ಲ ಇದ್ರ ಬಗ್ಗೆ ಕೇಳ್ಬೇಕಲ್ಲ. ಪ್ರೋಟೋಕಾಲ್ ಪ್ರಕಾರ ಯಾರು ಇರ್ಬೇಕು ಮುಂದ್ಗಡೆ? ಪ್ರೋಟೋಕಾಲ್ ಪ್ರಕಾರ ಯಾರು ಇರ್ಬೇಕು ಮುಂದ್ಗಡೆ? ಮತ್ತೆ ಇದ್ರ ಬಗ್ಗೆ ಯಾಕೆ ಬಿಜೆಪಿ ಉತ್ತರ ಕೊಡಲ್ಲ? ಇದ್ರ ಬಗ್ಗೆ ಯಾಕೆ ಉತ್ತರ ಕೊಡಲ್ಲ? ಇದನ್ನ ಕೇಳಿ ಫಸ್ಟ್. ಆಮೇಲೆ ಸರ್ಕಾರ ಒಂದು ನಿರ್ಣಯ ಮಾಡಿದೆ, ಕರಿಬೇಕಂತ ಸಂವಿಧಾನದಾಗ ಎಲ್ಲ ಅವಕಾಶ ಇದೆ, ಕರೆದಿದ್ವಿ, ಅದಕ್ಕೇನು ತಪ್ಪಿದೆ? ಇವ್ರು ಕರೆದ್ರೆ ಗ್ರೇಟು, ಇವರು APJ ಅಬ್ದುಲ್ ಕಲಾಂ ಅವರಿಗೆ ಪ್ರೆಸಿಡೆಂಟ್ ಮಾಡಿದ್ರೆ ತಪ್ಪು, ಅದು ಸರಿ? ಅದು ಅಲ್ಲಿ ಮುಸ್ಲಿಂ ಅನ್ನೋ ಪದ ಬರಲಿಲ್ಲ ಅವಾಗ. APJ ಅಬ್ದುಲ್ ಕಲಾಂ ಇವ್ರು ಮಾಡಿದ್ರಲ್ಲ, ಅವಾಗ ಮುಸ್ಲಿಂ ಅಂತ ಬರಲಿಲ್ಲ. ನೋಡ್ರಿ, ಇವರು ರಾಜಕೀಯವಾಗಿ ಹಿಂದೂ ಪರ ಮಾತನಾಡೋದು ಒಂದು ಬಿಟ್ಟರೆ ಕಂಡ್ರೆ ಅಗಲಾಲ ಹಿಂದೂ ಪರ ಮಾತನಾಡ್ತಾರೆ. ಇವತ್ತು ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ, ಈ ದೇಶದ ಹಿಂದೂಗಳಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಓಟ್ ತೊಗೊಳೋದು ಬಿಟ್ರೆ ಯಾವ ಹಿಂದೂಗಳು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಿದ್ದಾರೆ? ಬಿಜೆಪಿಯ ಮುಖಂಡರ ಮಕ್ಕಳುಗಳು ಬೇರೆ ದೇಶದಲ್ಲಿ ಓದೋದು, ಇವ್ರು ರೊಕ್ಕ ಮಾಡೋದು ಬಿಟ್ಬಿಟ್ರೆ, ಹಿಂದೂಗಳಿಗೆ ಸುಮ್ಮನೆ ಹಿಂಗೆ ಹೇಳೋದು, ಒಂದು ಓಟ್ಗಳು ತೊಗೊಳೋದು ಬಿಟ್ರೆ ಬೇರೆ ಏನು ಉಳಿದೇ ಇಲ್ಲ ಅವರಿಗೆ. ಇದೇ ಪಿಕ್ಚರ್ನ ಓಡಿಸೋದು. ಈ ಪಿಕ್ಚರ್ ಬಿಟ್ರೆ ಬಿಜೆಪಿ ಹತ್ರ ಏನು ಉಳಿದೇ ಇಲ್ಲ ಪಿಕ್ಚರು. ಕೇಂದ್ರದಲ್ಲಾಗ್ಲಿ ರಾಜ್ಯದಲ್ಲಾಗಿರಲಿ ಯಾವುದೇ ಇಶ್ಯೂ ಬರಲಿ ಅದಕ್ಕೆ ಬರೋದು. ಇವ್ರು ಎಷ್ಟು ಗುಡಿಗಳು ಕಟ್ಸಿದ್ರಿ ಈ ದೇಶದಲ್ಲಿ? ಇವ್ರು ಅಧಿಕಾರದಲ್ಲಿ ಇದಾರಲ್ಲ, ಎಷ್ಟು ಗುಡಿಗಳು ಕಟ್ಸಿದಾರೆ ಇವರು? 6,67,433 ಗುಡಿಗಳಿದಾವೆ. ಇದು ನಮ್ಮ ಕಾಲದಲ್ಲಿ ಆಗಿರೋದು. ಈ ದೇಶದಲ್ಲಿ ಇರ್ತಕ್ಕಂಥ ಶಕ್ತಿ ಪೀಠಗಳೆಲ್ಲ ನಮ್ಮ ಕಾಲದಲ್ಲಿ ಆಗಿರೋದು. ಇವ್ರ ಕಾಲದಲ್ಲಿ ಯಾವ್ದೋ ಒಂದು ಶಕ್ತಿ ಪೀಠ ಆಗಿದೆ? ಆ ರಾಮ ಮಂದಿರ ಕೂಡ ಕಟ್ಟಿರೋದು ಎದುರಾಗೆ ಜನರ ದುಡ್ಡೆಲ್ಲ ಕಟ್ಟಿರೋದು. ಆ ಲ್ಯಾಂಡ್ ಅಲ್ಲಿ ಕೂಡ ಮೋಸ ಆಗಿದೆ ಅಂತ ಇಡೀ ಪ್ರಪಂಚಕ್ಕೆ ಗುರ್ತಿದೆ. ಎದಕ್ಕೆ ಸುಮ್ಮನೆ ಏನೋ ಒಂದು ರಾಜಕೀಯವಾಗಿ ಏನೋ ಒಂದು ಮಾತನಾಡಬೇಕು ಅಷ್ಟು ಬಿಟ್ರೆ, ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ಮುಸ್ಲಿಮ್ ಪಾಕಿಸ್ತಾನ, ಇವ್ರ ಬಾಯಿಲೆ ಬಂದಷ್ಟು ಪಾಕಿಸ್ತಾನ, ಅವ್ರ ದೇಶದಲ್ಲಿ ಕೂಡ ಹೇಳಲ್ಲ, ಅಷ್ಟು ಸರಿ ಹೇಳಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಅಂತ ಇವ್ರು ಹೇಳಿರೋದು. ಬಿಜೆಪಿ ಅವ್ರು ಹೇಳಿದಷ್ಟು ಪಾಕಿಸ್ತಾನ, ಇವ್ರ ಬಾಯಿಲೆ ಬಂದಷ್ಟು ಅಫ್ಘಾನಿಸ್ತಾನ ಪಾಕಿಸ್ತಾನ, ಅವ್ರ ದೇಶದಲ್ಲಿ ಕೂಡ ಹೇಳೋದಲ್ಲ. ಇವ್ರು ಹೇಳೋದು, ಬೆಳಗ್ಗಿನ ಸಾಯಂಕಾಲ ಇವ್ರು ಹೇಳೋದು. ಯಾಕಂದ್ರೆ ಅದು ಹೇಳಿದ್ರೆ ಓಟ್ ಸಿಗುತ್ತೆ, ಹಿಂದೂಗಳ ಬಗ್ಗೆ ಮಾತನಾಡಿದ್ರೆ ಓಟ್ ಸಿಗುತ್ತೆ. ಇದು ಬಿಟ್ರೆ ಇನ್ನೇನಿದೆ? ಇವತ್ತು ಈ ದೇಶದ ಸಂವಿಧಾನ ಅವರು ನಡೆಸ್ತಾನೆ ಇದ್ದಾರೆ. ಈ ಸಂವಿಧಾನ ಬಿಟ್ಟು ಬೇರೆ ಇದೆಯಾ ದೇಶದಲ್ಲಿ? ಸುಮ್ಮನೆ ಚುನಾವಣೆಗಳು ಬರ್ತವೆ, ಚುನಾವಣೆ ಸ್ಟಂಟು, ಜನರಿಗೆ ಹಿಂಗೆ ಹೇಳ್ಬೇಕು, ಓಟ್ ತಗೋಬೇಕು. ಯಾಕಂದ್ರೆ ಕೆಲ್ಸಕ್ಕೆ ಮಾಡಿ ಓಟ್ ತಗೊಳ್ಳಂತ ಬರೋದಿಲ್ಲ. ಕೆಲಸಗಳು ಮಾಡಿದೀವಿ ಅಂತ ಹೇಳಿ ಓಟ್ ಕೇಳಕ್ಕಂತ ಸಾಧ್ಯನೇ ಇಲ್ಲ. ಮತ್ತೆ ಏನ್ ಕೇಳ್ಬೇಕು? ಮತ್ತೆ ಜನಕ್ಕೆ ಏನ್ ಹೇಳ್ಬೇಕು? ನೀವು ಅದನ್ನ ಕೇಳಿ ಬಿಜೆಪಿ ಅವರಿಗೆ. ನೀವು ಪಾರ್ಲಿಮೆಂಟ್ ನಲ್ಲಿ ದ್ರೌಪದಿ ಮುರ್ಮುನವರಿಗೆ ಪ್ರೆಸಿಡೆಂಟ್ ಅವ್ರಿಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ರಿ. ಯಾಕೆ ಕರ್ಕೊಂಡು ಹೋಗಿಲ್ಲ? ಮಹಿಳೆ ಅಂತ ಕರ್ಕೊಂಡು ಹೋಗಿಲ್ಲ, ಏನು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ, ಏನು ವಿಧವೆ ಅಂತ ಕರ್ಕೊಂಡು ಹೋಗಿಲ್ಲ. ಏನ್ ಬೇಕಲ್ಲ, ಉತ್ತರ ಬೇಕಲ್ಲ. ಇದು ಬಿಜೆಪಿ ಅವರು ನೇರ ಪ್ರಶ್ನೆ ಇದೆ, ಅದ್ರ ಉತ್ತರ ಕೂಡ ಕೇಳಿ, ಆಮೇಲೆ ಮುಂದೆ ಮಾತಾಡೋಣ ಬೇಕಿದ್ರೆ. ಅವ್ರ ಮೈತ್ರಿ ಅವ್ರನ್ನ ಕೇಳಿ, ನಾವೇನು ಈ ಮೈತ್ರಿ 4-3, 5-3 ನಾವು ಅದ್ರ ಬಗ್ಗೆ ಏನ್ ಚರ್ಚೆ ಮಾಡಕ್ಕಾಗಲ್ಲ. ಅವ್ರಿಗೆ ಕೇಳಿ, ಅವ್ರ ಮೈತ್ರಿ ಅವ್ರಿಗೆ ಕೇಳಿ, ಅವ್ರು ಬಿಟ್ಟಿರ್ತಕ್ಕಂಥ ವಿಚಾರ. GST ಸ್ಲ್ಯಾಬ್ ಅನ್ನ ಈಗ ನಾಡಿದ್ದು ಬದಲಾವಣೆ ಮಾಡ್ತಿದೆ. ಇದರಿಂದ ಕರ್ನಾಟಕಕ್ಕೆ ಮತ್ತೆ 15,000-20,000 ಕೋಟಿ ನಷ್ಟ ಅನ್ನುವಂತ ಅಂದಾಜು. ಏನ್ ಸರಿಪಡಿಸಬಹುದು ಅಂತ ಅಲ್ಲ, ನನಗೆ ಮಾಹಿತಿ ಇಲ್ಲ. ನನಗೂ ಈ ತರ ಇದೆ ವರದಿ, ಬಟ್ ನೋಡೋಣ. ಬಿಕಾಸ್ ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ, ಅಟ್ ಲಾಸ್ಟ್ ಎಷ್ಟು ನಮಗೆ ನುಕ್ಸಾನ ಆಗುತ್ತೆ ಅದ್ರ ಮೇಲೆ ಮಾತನಾಡಬೇಕಾಗತ್ತೆ. ಪ್ರಿಯಂಪ್ಟ್ ಆಗಿ ಮಾತನಾಡಕ್ಕೆ ನನಗೆ ತರ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಈ ಸಬ್ಜೆಕ್ಟ್ ನಲ್ಲಿ ಲೆಟ್ ಇಟ್ ಕಮ್ ಡೌನ್, ದೆನ್ ವಿ ವಿಲ್ ಡಿಸ್ಕಸ್. ಇದು ಈ ಸರ್ಕಸ್ ಮುಗಿದು ಹೋಗ್ಬಿಟ್ಟಿದೆ. ಈಗೇನು ಎಲ್ಲ ಸರ್ಕಸ್ ಮುಗಿದ್ಬಿಟ್ಟಾವೆ. ಇದ್ರಾಗ ಏನೋ ಮಾಡಬೇಕು, ಜನಕ್ಕಿನ್ನ ಸುಳ್ಳು ಮಾಹಿತಿ ಕೊಡ್ಬೇಕು ಅನ್ನೋದು ಬಿಟ್ರೆ ಇನ್ನೇನ್ ಪಿಕ್ಚರ್ ಏನ್ ಇಲ್ಲೇ ಇಲ್ಲ. ಒಂದ್ಸಲಿ ಪಿಕ್ಚರ್ ನಾವು ನೋಡ್ಬೇಕಂತ ಇದೀವಿ, ಈಗ ನೋಡ್ಬಿಡ್ತಲ್ಲ ಪಿಕ್ಚರ್. ಎಲ್ಲಾ ಪಿಕ್ಚರ್ ಮುಗ್ದೋಗ್ಬಿಟ್ಟಾವೆ. ಎಲೆಕ್ಷನ್ ಕಮಿಷನ್, CBI, ಫೆಮಾ, ಫೆರಾ, ED, ಜುಡಿಷಿಯರಿ ಎಲ್ಲ ಮುಗಿದ್ಬಿಟ್ಟಿದೆ. ಇವ್ರು ಹೇಳ್ತಾ ಇದ್ರಲ್ಲ ಕಪ್ಪಣ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಇವತ್ತು ಹೈಕೋರ್ಟ್ ಜಡ್ಜ್ ಮನೆಯಲ್ಲೇ ದುಡ್ಡು ಸಿಕ್ಕಿದೆ. ಡೆಲ್ಲಿಯಲ್ಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲೇ ದುಡ್ಡು ಸಿಕ್ಕಿದೆ. 10 ಕೋಟಿ ರೂಪಾಯಿ ದುಡ್ಡು ಕ್ಯಾಶ್ ಸಿಕ್ಕಿದೆ ಅಲ್ಲಿ. ಮತ್ತೆ ಡಿಮಾನಿಟೈಸೇಷನ್ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡಿದ್ರೆ ಅಲ್ಲಿದ್ದೀರಿಗೆ ಅದ್ರ ಬಗ್ಗೆ ಮಾತಾಡೋರು. ಡಿಮಾನಿಟೈಸೇಷನ್ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡಿ ನಾವು ಕಪ್ಪಣನೇ ತೆಗೆದು ಬಿಡ್ತೀವಿ, ಇರೋದಿಲ್ಲ ಅಂತ ಹೇಳಿದ್ರಲ್ಲ. ಅಲ್ಲಿ 500 ರೂಪಾಯಿ ನೋಟಿನ ಬಂಡಲ್ಗಳು ಸಿಕ್ವಲ್ಲ. ಮತ್ತೆ ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ಇದಕ್ಕೆ ಯಾರು ಬಿಜೆಪಿ ಉತ್ತರ ಕೊಡಲ್ಲ? ಯಾರು ಕೊಡ್ಬೇಕು ಇದ್ರ ಬಗ್ಗೆ? ಇದ್ರ ಬಗ್ಗೆ ಏನ್ ಚರ್ಚೆ ಅಲ್ಲ ಬಿಜೆಪಿ ಅವ್ರು ಮಾಡೋದಲ್ವಾ? ಇಂಥ ಯಾವ ಚರ್ಚೆ ಅಲ್ಲ. ಹಿಂದೂ ಮುಸ್ಲಿಂ ಇದ್ರೆ ಮುಂದೆ ಬಂದ್ಬಿಡೋದು. ಎಲ್ಲ ಒಂದ್ ಜಾಗದ ಮುಸ್ಲಿಂ ಹೆಸರು ಬೇಕಾವ್ರಿ. ಮುಸ್ಲಿಂ ಇವನು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ಚಾಪ್ಟರ್ ಬಿಟ್ರೆ ಬೇರೆ ಏನ್ ಚಾಪ್ಟರ್ ಇಲ್ಲ.
ಮೊನ್ನೆ ಯಾವ್ದೋ ಕೇಂದ್ರ ಸಚಿವರು ಹೇಳಿದ್ರಲ್ಲ, ಫಸ್ಟ್ ಮ್ಯಾನ್ ಟು ಗೋ ಆನ್ ಮಾರ್ಸ್, ಯಾರು ಹೇಳಿದ್ರು ಅವರು, ಅನುರಾಗ್ ಠಾಕೂರ್. ಅವ್ರ ಮಕ್ಕಳೆಲ್ಲ ಅಮೆರಿಕನಲ್ಲಿ ಓದ್ತಾರೆ, ಅವ್ರ ಮಕ್ಕಳೆಲ್ಲ ಅಮೆರಿಕ ಓದೋದು. ನಮ್ಮ ಮಕ್ಕಳುಗಳೆಲ್ಲ ಮೈಥಾಲಜಿ ಸ್ಟೋರಿ ಕೇಳ್ಬೇಕು. ಅವ್ರ ಮಕ್ಕಳು ಮಾತ್ರ ಅಲ್ಲ, ಸೈಂಟಿಫಿಕ್, ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಗ್ಯಾಲಕ್ಸಿ, ಸೋಲಾರ್ ಸಿಸ್ಟಮ್ ಬಗ್ಗೆ ಅವರು ಕಲಿಬೇಕು. ನಮ್ಮ ಮಕ್ಕಳು ಇಂಥ ಮೈಥಾಲಜಿ ಕತೆ ಕೇಳಬೇಕು. ನಮ್ಮ ಮಕ್ಕಳು ಮೈಥಾಲಜಿ ಕತೆ ಕೇಳಬೇಕು. ಇಷ್ಟೇ ಇರೋದು ಈ ದೇಶದಲ್ಲಿ. ಮೈಥಾಲಜಿ ಕತೆ ಹೇಳೋದು ನಮ್ಮ ಮಕ್ಕಳಿಗೆ. ಇವ್ರ ಮಕ್ಕಳೆಲ್ಲ ಅಮೆರಿಕ, UK, ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಳು, ಕೊಲಂಬಿಯಾ ಯೂನಿವರ್ಸಿಟಿಗಳಲ್ಲಿ ಇವ್ರ ಮಕ್ಕಳು ಓದಬೇಕು. ನಮ್ಮ ಮಕ್ಕಳು ಇಲ್ಲೇ ಓದ್ಬೇಕು. ಆಮೇಲೆ ಇವ್ರು ಬಂದು ಮೈಥಾಲಜಿ ಸ್ಟೋರಿ ಹೇಳ್ಬೇಕು. ಇಷ್ಟೇ ಇರೋದು. ಸರ್, ಬಾನು ಮುಷ್ತಾಕ್ ವಿಚಾರದಲ್ಲಿ ಜೆಡಿಎಸ್ ಬಿಜೆಪಿ ಅದೇ ರೀ, ಇಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಐ ಥಿಂಕ್ ಐ ಶುಡ್ ಥ್ಯಾಂಕ್ ದಟ್ ಯಾರು ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಕ್ಕಂಥ ಯದುವೀರ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಬ್ಯಾಲೆನ್ಸ್ ಆಗಿ ಕೂಡ ಮಾತನಾಡಿದ್ದಾರೆ. ಐ ರೆಸ್ಪೆಕ್ಟ್ ವಾಟ್ ಎವರ್ ಎಸ್ ಟೋಲ್ಡ್. ಇವರು ಎಲ್ಲರೂ ಭಿನ್ನಾಭಿಪ್ರಾಯವಾಗಿ ಮಾತಾಡೋದು, ನಾವೇನ್ ಮಾತಾಡೋದು? ಈಗ ಇದನ್ನೇ ಇಶ್ಯೂ ಮಾಡ್ಕೊಂಡು ಹೋಗ್ಬೇಕು. ನೀವು ಇದನ್ನೇ ನಮಗೆ ಪ್ರಶ್ನೆ ಕೇಳಬೇಕು. ನೀವು ಇದನ್ನ ಕೇಳಿದ್ಮೇಲೆ ಅವ್ರನ್ನ ಫಸ್ಟ್ ಕೇಳ್ರಿ. ಪಾರ್ಲಿಮೆಂಟ್ ನಲ್ಲಿ ದ್ರೌಪದಿ ಮುರ್ಮು ಯಾಕೆ ಒಡ ಕಡ್ಕೊಂಡಿಲ್ಲ, ಆಮೇಲೆ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಕೇಳ್ರಿ. ಅರ್ಧಕ್ಕರ್ಧ ನಿಂತ್ಕೊಂಡ್ಬಿಡ್ತದೆ. ಯಾರು ಇವತ್ತು ಹಗಲಲ್ಲಿ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅವ್ರು ನೇರವಾಗಿ ಕೇಳ್ರಿ. ಇದನ್ನೆಲ್ಲ ಬಿಡಿ ಸರ್, ಪಾರ್ಲಿಮೆಂಟ್ ಓಪನಿಂಗ್ ಆಯ್ತು, ನೀವು ದ್ರೌಪದಿ ಮುರ್ಮು ಯಾಕೆ ಒಳಗೆ ಕರ್ಕೊಂಡು ಹೋಗಿಲ್ಲ, ಅವಳು ವಿಧವೆ ಅಂತ ಕರ್ಕೊಂಡು ಹೋಗ್ಲಿಲ್ಲ ಅಮ್ಮ ಪಾಪ, ಅಥವಾ ಅವರು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ, ಏನ್ ರೀಸನ್ ಅಂತ ಕೇಳ್ಬಿಡ್ರಿ. ಯಾರು ಅದು ಪಾರ್ಲಿಮೆಂಟ್ ನಲ್ಲಿ ಯಾರು ವಾಕ್ ಮಾಡಿದಾರೆ? ಯಾರು ಹಿಂದೆ ಮೋದಿ ಸಾಹೇಬ್ರ ಹಿಂದ್ಗಡೆ ಒಂದು 20-30 ಜನ ವಾಕ್ ಮಾಡಿದ್ರಲ್ಲ, ಯಾರು ಅವರಲ್ಲ? ಯಾರವರು? ಏನ್ ಸಂವಿಧಾನದಾಗ ಎಲ್ಲ ಇದೆಯಾ ಅವಕಾಶ? ಸಂವಿಧಾನದಾಗ ಎಲ್ಲ ಒಂದು ಇನ್ವಿಟೇಷನ್ ಅವಕಾಶ ಇದೆ ಏನ್ರಿ ಕರ್ಕೊಂಡು ಹೋಗಕ್ಕೆ? ಏನ್ರಿ ಅವಕಾಶ ಇದೆ ಹಂಗೆ? ಮತ್ತೆ ಇದು ಯಾರು ಕೇಳ್ಬೇಕು? ದಯಮಾಡಿ ಬಿಜೆಪಿ ಉತ್ತರ ಕೂಡ ಕೇಳ್ರಿ. ಇದಾದ್ಮೇಲೆ ಬಾನು ಮುಷ್ತಾಕ್ ಕೇಳ್ರಿ. ನೀವು ಅಲ್ಲಿವರೆಗೆ ದಯವಿಟ್ಟು ಕೇಳ್ಬೇಡ್ರಿ. ಮೈ ರಿಕ್ವೆಸ್ಟ್ ಯು, ಪ್ಲೀಸ್ ಆಸ್ಕ್ ದಟ್ ಕ್ವಶನ್. ಇಫ್ ದೇ ಆನ್ಸರ್ ಅಪ್ರಾಪ್ರಿಯೇಟ್ಲಿ ಅಕಾರ್ಡಿಂಗ್ ಟು ಯು, ದೆನ್ ಯು ಆಸ್ಕ್ ಬಾನು ಮುಷ್ತಾಕ್ ಕೊಡ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.